ಇತ್ತೀಚೆಗೆ ಒಬ್ಬರು ಸಹೃದಯರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಒಳ್ಳೆಯ ಸಕಾರಾತ್ಮಕವಾದ ದೃಷ್ಟಿಯಲ್ಲಿ ಕೇಳಿದರು. ಅದೇನೆಂದರೆ, ಕಲಿಯುಗದಲ್ಲೇ ಇಷ್ಟೆಲ್ಲ ಶ್ರೀರಾಮನನ್ನು ನಾವು ಪೂಜಿಸ್ತೀವಿ, ಅವನಿಗೆ ಅತ್ಯುನ್ನತ ಸ್ಥಾನವನ್ನು ಭೌತಿಕವಾಗಿ ಹಾಗೂ ಮಾನಸಿಕವಾಗೆಲ್ಲ ಕೊಟ್ಟಿದ್ದೇವೆ. ಆದರೆ ಮಹಾಭಾರತದಲ್ಲಿ ಶ್ರೀರಾಮನ ವಿಷಯದಲ್ಲಿ ಯಾವುದು ಹೆಚ್ಚು ನಮಗೆ ಗಣನೆಗೆ ಬರೋ ಹಾಗೆ, ಗುರುತು ಸಿಕ್ಕೋ ಹಾಗೆ, ಅಷ್ಟು ಪ್ರಭಾವವಾಗಿರೋ ಹಾಗೆ ಯಾವುದೇ ಘಟನೆಗಳು ಕಂಡುಬರೋದೇ ಇಲ್ವಲ್ಲ. ಹಾಗಾದರೆ ಕಲಿಯುಗಕ್ಕೆ ದೂರ ಇರೋಂಥ ಯುಗದ ತ್ರೇತಾಯುಗದ ರಾಮ ಕಲಿಯುಗಕ್ಕೆ ಅಷ್ಟು ಪ್ರಸ್ತುತನಾಗಿದ್ದ ಅಂತಾದಮೇಲೆ, ತ್ರೇತಾಯುಗದ ಪಕ್ಕದ ಯುಗವೇ ಆದಂಥ ದ್ವಾಪರಕ್ಕೆ ಅವನು ಅಪ್ರಸ್ತುತನಾಗಿದ್ನ ಅಥವಾ ಅಪರಿಚಿತನಾಗಿಬಿಟ್ಟಿದ್ನ? ಯಾಕೆಂದರೆ ಮಹಾಭಾರತದಲ್ಲಿ ಎಲ್ಲಿ ಕಾಣುತ್ತದು ಅವನ ವಿಷಯದಲ್ಲಿ? ಎಲ್ಲೋ 2 ಲೈನ್ ಬಂದು ಹೋಗೋದಲ್ಲ. ಒಬ್ಬ ಧರ್ಮದ ಸಾಕಾರ ಮೂರ್ತಿಯಾದಂಥ ಅವನ ವಿಷಯದಲ್ಲಿ ಎಷ್ಟು ಬರೆದ್ರೂ ಕಡಿಮೆನೇ. ಹಾಗಿರುವಾಗ ಯಾವುದೋ 2 ಲೈನಲ್ಲಿ ಬರೆದು 2 ಪೇಜಲ್ಲಿ ಬರೆದ್ರೂ ಕಡಿಮೆನೇ. ಆದರೂ ಅದನ್ನು ಪ್ರಭಾವವಾಗಿ ಎಲ್ಲೂ ಕಾಣಲ್ವಲ್ಲ, ಯಾಕೆ ಅನ್ನೋದನ್ನು ಒಬ್ಬರು ಕೇಳಿದರು. ಅದಕ್ಕೆ ಪೂರಕವಾಗಿ ಮಾತಾಡೋದಾದರೆ, ಅದಕ್ಕೆ ಇನ್ನೊಬ್ಬರು ಹೇಳಿದರು, ಯುಗಾಂತರಗಳಲ್ಲಿ ಯಜ್ಞಯಾಗಾದಿಗಳೇ ಹೆಚ್ಚು ಪ್ರಾಧಾನ್ಯವಾಗಿತ್ತು. ಈ ದೇವತೆಗಳ ಗುಣಗಾನ ಮೂರ್ತಿ ಸ್ವರೂಪದಲ್ಲಿ ಪೂಜೆಗಳು ಕಡಿಮೆ ಆಗಿತ್ತು ಅನ್ನೋ ಒಂದು ಕಾರಣವನ್ನು ಅವರು ಹೇಳಿದರು. ಅದರ ಜೊತೆಗೆ ಅವರು ಮಹಾಭಾರತದ ವನಪರ್ವದಲ್ಲಿ ಒಂದಷ್ಟು ಅಧ್ಯಾಯಗಳಲ್ಲಿ ರಾಮನ ಬಗ್ಗೆ ಧರ್ಮರಾಜಾದಿಗಳಿಗೆ, ಪಾಂಡವರಿಗೆ ಋಷಿಗಳು ಅವನ ಬಗ್ಗೆ ಬೋಧನೆ ಮಾಡಿದ್ದು, ಅವನ ಕಥೆಯನ್ನು ಹೇಳಿದ್ದು ಇದೆ ಅನ್ನೋ ವಿಷಯದಲ್ಲಿ. ಅದನ್ನು ಇಟ್ಟುಕೊಂಡು ಇನ್ನೊಬ್ಬರು, ಹಾಗಾದರೆ ಧರ್ಮರಾಯ ಶ್ರೀರಾಮನ ಬಗ್ಗೆ ಹೇಳಿ ಕಥೆನ ಅದಿತ್ತ ಅವರು ಇದ್ರ ಹೀಗೆ ಅಂತಂದರೆ, ಅಪರಿಚಿತವಾದಂತಹ ಧ್ವನಿಯಲ್ಲಿ ಕೇಳಬೇಕಾದ್ರೆ ಧರ್ಮರಾಯ ಅನ್ನೋಂಥ ರಾಜನಿಗೆ ಅವನು ಅಪರಿಚಿತನಾಗಿದ್ದ ಅಂದರೆ ಅವತ್ತಿನ ಕಾಲಕ್ಕೆ ಶ್ರೀರಾಮ ಇನ್ನು ಪ್ರಜೆಗಳಿಗೆ ಹೇಗಿದ್ದಿರ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಇನ್ನೊಬ್ಬರು ಕೊಟ್ಟರು. ಹೀಗೆ ಇದು 3-4 ಮಜಲುಗಳಲ್ಲಿ ಈ ವಿಚಾರ ಸರಣಿ ಮುಂದುವರಿಯಿತು. ಈ ವಿಚಾರವನ್ನು ತಗೊಂಡು ನಾನು ನನ್ನ ವೈಯಕ್ತಿಕವಾದಂಥ ಒಂದು ನೆಲೆಗಟ್ಟಿನಲ್ಲಿ ನನ್ನ ಚಿಂತನೆಯನ್ನು ಮಾಡಿದಾಗ ನನಗೆ ಹೀಗೆ ವಿಷಯಗಳು ಬಂತು. ಹೀಗಿರಬಹುದೇನೋ ಅಂತ ನನಗೆ ಅನ್ನಿಸ್ತು. ಆದರೆ ನಾನೀಗ ಹೇಳ್ತಿರೋಂಥದ್ದೇ ಅಂತಿಮ ಸತ್ಯ ಅಂತ ನಾನು ಹೇಳಕ್ಕೆ ಬರ್ತಾ ಇಲ್ಲ. ಆದರೆ ಹೀಗೊಂದು ವಿಚಾರ ಸರಣಿ, ಹೀಗೊಂದು ಚಿಂತನ ಮಂಥನ ಅಂತ ನಾವು ಅಂದ್ಕೊಂಡು ಇದನ್ನು ನಾನು ಪ್ರಸ್ತುತಪಡಿಸ್ಬೋದು. ಈಗ ಮೊದಲನೇದಾಗಿ ನಾವು ಪರಿಗಣಿಸಬೇಕು, ಪ್ರತಿ 4 ಯುಗಗಳಲ್ಲೂ ಕೂಡ ಅದು 16 ಲಕ್ಷ ವರ್ಷ, 12 ಲಕ್ಷ ವರ್ಷ, 8 ಲಕ್ಷ ವರ್ಷ, 4 ಲಕ್ಷ ವರ್ಷದ ಚಿಲ್ಲರೆಗಳು ಪ್ರತಿಯೊಂದು ಯುಗಕ್ಕೂ ಕೂಡ ಆಯಸ್ಸನ್ನು ಹೇಳಿದ್ದಾರೆ ನಮ್ಮ ಸನಾತನ ಪರಂಪರೆಯ ಮೂಲ ವ್ಯವಸ್ಥೆಯಲ್ಲಿ. ಮತ್ತು ಅದರ ಜೊತೆಗೆ ಹೇಳಿದ್ದಾರೆ, ಆಯಾಯ ಯುಗಗಳಲ್ಲಿ ಪ್ರಾರಂಭದಲ್ಲಿ ಧರ್ಮ ತುಂಬ ಚೆನ್ನಾಗಿರುತ್ತೆ, ಆಯಾಯ ಯುಗಗಳ ಮಧ್ಯಭಾಗದ ನಂತರ ಉತ್ತರ ಭಾಗಕ್ಕೂ ಮತ್ತು ಕಡೆಯ ಅಂತ್ಯಭಾಗಗಳಲ್ಲಿ, ಕಡೆಯ ಪಾದಗಳಲ್ಲಿ ಧರ್ಮದ ಎಲ್ಲ ದೃಷ್ಟಿಕೋನಗಳು, ಎಲ್ಲ ಮಜಲುಗಳು ಕೂಡ ಅತ್ಯಂತ ಕ್ಷೀಣವಾಗುತ್ತೆ. ಬರೀ ಕ್ಷೀಣವಾಗೋದಲ್ಲ, ಧರ್ಮ ವಿರುದ್ಧವಾದಂಥ ನಡವಳಿಕೆಗಳು, ಜೀವನಗಳು ಸಂಪೂರ್ಣವಾಗಿ ಸಮಾಜವನ್ನು ಆವರಿಸ್ಕೊಳ್ಳುತ್ತೆ. ಮತ್ತು ಅಂಥ ಸಮಯದಲ್ಲೇನೇ ಧರ್ಮದ ಒಂದು ಹಂತದ ಕುಸಿಯುವಿಕೆ, ಭಗವಂತನ ದೃಷ್ಟಿಯಲ್ಲಿ ಒಂದು ಲೆಕ್ಕಾಚಾರದಿಂದ ಕೆಳಕ್ಕೆ ಧರ್ಮ ಯಾವಾಗ ಜಗತ್ತಿನಲ್ಲಿ ಕುಸಿಯುತ್ತೋ ಆವಾಗ ಅವನು ಅವತಾರ ಮಾಡ್ತಾನೆ ಅನ್ನೋದು ಭಗವದ್ವಾಣಿಗಳಿಂದಲೇ ನಾವು ತಿಳ್ಕೊಳ್ಬಹುದಾಗಿದೆ. ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಅನ್ನೋಂಥ ವಾಣಿ, ಮತ್ತು ದೇವಿ ಪುರಾಣದಲ್ಲಿ, ಚಂಡಿಕಾ ಪುರಾಣದಲ್ಲಿ ಇತ್ತಂಯದಾ ಯದಾ ಬಾಧ ದಾನವೋತ್ಥ ಭವಿಷ್ಯತಿ ತದಾವತೀರ್ಯಾಹಂ ಕರಿಷ್ಯಾಮ್ಯರಿ ಸಂಕ್ಷಯಂ ಅನ್ನುವಂಥ ಭಗವದ್ವಾಣಿಯಲ್ಲಿ ನಾವೇನನ್ನು ಅರ್ಥ ಮಾಡ್ಕೊಳ್ಬಹುದು? ಭಗವಂತನ ದೃಷ್ಟಿಕೋನದಲ್ಲಿ ಒಂದು ಅಳತೆಗಿಂತ, ಒಂದು ಪ್ರಮಾಣಕ್ಕಿಂತ ಕಡಿಮೆ ಧರ್ಮ ಕುಸಿಯಿತು ಅಂದರೆ ಕೆಳಕ್ಕೆ, ಆವಾಗ ಅವನು ಸ್ವಯಂ ಅವತಾರವನ್ನು ಮಾಡಿ ಧರ್ಮದ ರಕ್ಷಣೆಯನ್ನು ಯಾವುದಾದ್ರೂ ಮೂಲಗಳಿಂದ, ಯಾವುದಾದ್ರೂ ಒಂದು ರೂಪದಿಂದ, ಯಾವುದಾದ್ರೂ ಒಂದು ಅವತಾರದಿಂದ ಮಾಡ್ತಾನೆ, ಪುನಃ ಧರ್ಮ ಸಂಸ್ಥಾಪನೆಯನ್ನು ಅನ್ನುವಂಥದ್ದು. ಹಾಗಾಗಿ ಪ್ರತಿಯುಗದ ಕಡೆಯ ಪಾದಗಳಲ್ಲಿ ಧರ್ಮದ ಅವನತಿ ಅನ್ನುವಂಥದ್ದು ಕೂಡ ಅಷ್ಟೇ ಸಹಜವಾಗಿರುವಾಗ,
ನಾವೀಗ ಈ ದ್ವಾಪರ ಯುಗದ ವಿಷಯಕ್ಕೆ ಬಂದಾಗಲೂ ಕೂಡ ಯಾವ ಮಹಾಭಾರತವನ್ನು ನಾವು ಮೂಲ ವಿಷಯವಾಗಿ ತಗೊಂಡಿದ್ದೀವಿ, ಆ ಮಹಾಭಾರತ ನಡೆಯೋ ಹೊತ್ತಿಗೆ ದ್ವಾಪರ ಯುಗದ ಅಂತ್ಯದ ಸಮಯ, ದ್ವಾಪರ ಯುಗದ ಅಂತ್ಯದ ಸಮಯ ಅದು. ಯಾವುದು ಕುರುಕ್ಷೇತ್ರ ಯುದ್ಧ ಅಥವಾ ಪಾಂಡವರ ಜನದ ಅಂತಲೇ ತೊಗೊಂಬಿಡಿ, ಚಿತ್ರವೀರ್ಯ ವಿಚಿತ್ರವೀರ್ಯ ಶಂತನು ಅಲ್ಲಿಂದನೇ ನಾವು ತಗೊಂಡ್ರೂ ಕೂಡ ಕಡೆಗೆ ಕೃಷ್ಣ ದೇಹತ್ಯಾಗ ಮಾಡಿ ಪಾಂಡವರೆಲ್ಲ ಅವರವರ ದೇಹತ್ಯಾಗವನ್ನು ಮಾಡೋ ಎಲ್ಲಿವರೆಗೂ ಇದೆಯಲ್ಲ ಸಮಾಪ್ತಿ, ಅದು ಅಷ್ಟೂ ಅವಧಿಗಳು ದ್ವಾಪರಯುಗದ ಅತ್ಯಂತ ಅಂತ್ಯಕಾಲ. ಈಗ ನಮಗೆ ಅರ್ಥ ಆಗಬೇಕು, ದ್ವಾಪರಯುಗದ ಅಂತ್ಯಕಾಲದಲ್ಲಿ ನಡೆದಂತಹ ಒಂದು ಘಟನೆ ಅಲ್ಲಿ ಸಹಜವಾಗಿಯೇ ಕೃಷ್ಣ ಅವತಾರವನ್ನು ಮಾಡಬೇಕಾಗಿದೆ ಅಂತ ಆದಮೇಲೆ ಮಾಡಿದ್ದಾನೆ ಅಂತ ಆ ಸಮಯ ಇನ್ನೆಷ್ಟು ಧರ್ಮಕ್ಕೆ ವಿರುದ್ಧವಾದಂಥ ಸನ್ನಿವೇಶಗಳಲ್ಲಿ ಇರಬಹುದು. ದ್ವಾಪರಯುಗದ ಅಂತ್ಯ ಬೇರೆ, ಭಗವಂತ ಅವತಾರ ಮಾಡಿದ್ದಾನೆ ಅಂತ ಅಂದಮೇಲೆ ಆ ಸಮಯದ ಹೊತ್ತಿಗೆ ಇಡೀ ಪ್ರಪಂಚದಲ್ಲಿ ಸಮಾಜದಲ್ಲಿ ಧರ್ಮದ ಕುಸಿಯುವಿಕೆ ಅತ್ಯಂತ ಜೋರಾಗಿತ್ತು. ಎಲ್ಲ ಧರ್ಮ ಅಂದ್ರೇನು, ಎಲ್ಲ ರೀತಿಯ ನೈತಿಕ ತೀರ್ಮಾನಗಳು, ಧರ್ಮದ ಯುಕ್ತಾಯುಕ್ತ ವಿವೇಚನೆಗಳು, ಸತ್ಯದ ಮೇಲೆ ನ್ಯಾಯದ ತೀರ್ಮಾನಗಳು, ಇದ್ಯಾವುದು ಕೂಡ ನಡೀದೇನೆ ಎಲ್ಲ ದೇವತಾ ಉಪಾಸನೆಗಳು, ದೇವರ ಅಸ್ತಿತ್ವದ ಬಗ್ಗೆ ಏನೇನೇ ನಾಸ್ತಿಕ್ಯವಾದಗಳು ಹೆಚ್ಚಾಗುವಂಥದ್ದು, ಈ ರೀತಿಯಾದ ಎಲ್ಲ ರೀತಿಯಾದಂಥ ಅಧರ್ಮವಾದಂತಹ ನಡವಳಿಕೆಗಳು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಆ ಯುಗದಲ್ಲಿ ಆ ಸಮಯದಲ್ಲಿ ಇತ್ತು. ಧರ್ಮ ಅನ್ನೋದು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ಗ್ರಾಹ್ಯ ಮಾಡಬಹುದು. ಮಹಾಭಾರತದ ಪ್ರತಿಯೊಂದು ವ್ಯಾಸರು ಬರೆದಿರುವಂಥ ಘಟನೆಗಳನ್ನು ನೋಡಿದಾಗಲೇ ಸಾಕು. ಪ್ರತಿಯೊಂದು ಹಂತದಲ್ಲೂ ಕೂಡ ದಾಯಾದಿ ಕಲಹ, ಪರಸ್ಪರ ದ್ವೇಷ, ಪರಸ್ಪರ ವಿರೋಧಿತ್ವ, ಯಾವ ಧರ್ಮದ ನ್ಯಾಯದ ಒಂದು ಮಾತುಗಾರಿಕೆಗೆ ಬೆಲೆ ಇಲ್ಲ, ಹೀಗೆಲ್ಲ ನಡೀತಾನೆ ಬಂತಲ್ಲ. ಮತ್ತು ನಮ್ಮ ಪರಂಪರೆಯಲ್ಲಿ ಹೇಳೇ ಇದ್ದಾರೆ, ಧರ್ಮದ ಅವನತಿ ಯುಗದ ಪ್ರತಿ ಯುಗಗಳಲ್ಲೂ ಕಡೆ ಹಂತದಲ್ಲಿ ವಿಜೃಂಭಿಸುತ್ತೆ, ಅಧರ್ಮ ತಾಂಡವವಾಡುತ್ತೆ ಅಂತ. ಹಾಗಾಗಿ ಇಲ್ಲಿ ನಾವು ಪಾಂಡವರ ಕೌರವರ ವಿಚಾರವನ್ನು ಹೇಳುವಂಥ ಸಮಯದಲ್ಲಿ ದ್ವಾಪರಯುಗದ ಅಂತ್ಯ ಸಮಯವಾದ್ದರಿಂದ ಸಹಜವಾಗಿಯೇ ಧರ್ಮದ ಎಲ್ಲ ನಿಯಮಗಳು ಕೂಡ ಛಿದ್ರವಾಗಿ ಹೋಗಿತ್ತು, ಅಧರ್ಮ ತಾಂಡವವಾಡುತ್ತಿತ್ತು, ದೇವತಾ ಉಪಾಸನೆ ನಿಂತೋಗಿತ್ತು, ದೇವತಾ ಸಾಕಾರ ಸ್ವರೂಪಗಳ ಮರೆತೇ ಹೋಗಿತ್ತು, ದೇವತಾ ಸಾಕಾರ ಸ್ವರೂಪಗಳ ಹೆಸರೂ ಮರ್ತು ಹೋಗುತ್ತೆ ಅಂತ. ಉದಾಹರಣೆಗೆ ನಮ್ಮ ಕಲಿಯುಗದಲ್ಲೇ 4ನೇ ಪಾದದ ಹೊತ್ತಿಗೆ ಇದೆಲ್ಲ ನಡೆಯುತ್ತೆ ಅಂತ ಇದ್ದೇ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲೆಲ್ಲ ಕಲಿಯುಗದ 4ನೇ ಪಾದದ ಹೊತ್ತಿಗೆ ಯಾವ ಮಟ್ಟಕ್ಕೆ ಬಂದಿರುತ್ತೆ ಅಂತ. ಇದು ಸಹಜವಾಗಿ ಪ್ರತಿಯುಗದಲ್ಲೂ ನಡೆಯುವಾಗ ಆ ಸಮಯದಲ್ಲೂ ದ್ವಾಪರಯುಗದ ಅಂತ್ಯದ ಸಮಯದಲ್ಲೂ, ಅಂದರೆ ಪಾಂಡವರ ಕೌರವರ ಜೀವನದ ಘಟ್ಟದಲ್ಲೂ ಕೂಡ ಈ ಎಲ್ಲವೂ ನಡೆದಿರುತ್ತೆ. ಆ ದೃಷ್ಟಿಯಲ್ಲಿ ಅಲ್ಲಿ ರಾಮನೂ ಮರ್ತು ಹೋಗಿರ್ಬೋದು, ಈಶ್ವರನೂ ಮರ್ತು ಹೋಗಿರಬಹುದು, ರಾಮನ ಆದರ್ಶವೂ ಮರ್ತು ಹೋಗಿರ್ಬೋದು, ಈಶ್ವರನ ತತ್ವಗಳು ಮರ್ತು ಹೋಗಿರ್ಬೋದು, ಅಥವಾ ಶ್ರೀಮನ್ನಾರಾಯಣನ ತತ್ವಗಳು ಮರ್ತು ಹೋಗಿರ್ಬೋದು. ಯಾಕೆಂದರೆ ಕೃಷ್ಣ ಒಂದು ಸ್ವಲ್ಪ ಜನನ್ನ ಕೊಂದಿದ್ದಾನೆ, ರಾಕ್ಷಸರನ್ನು. ಕೃಷ್ಣ ಒಬ್ಬನೇ ತನ್ನ ಬಾಲ್ಯದಿಂದ 8 ಜನನ ಕೊಂದಿದ್ದಾನೆ. ಒಬ್ಬ ರಾಕ್ಷಸ ರಾಜ ಆದ ಅಂದರೆ ಅವನು ಇಡೀ ಸಮಾಜವನ್ನು ಹಾಳು ಮಾಡಿರ್ತಾನೆ. ಅಲ್ಲಿಗೆ ರಾಕ್ಷಸ ರಾಜ ಆಗೋದಷ್ಟು ಅವಕಾಶ ಇದೆ ಅಂದರೆ ಅಷ್ಟು ಅಧರ್ಮ ವಿಜೃಂಭಿಸಿದೆ ಅಂತಲೇ ತಾನೆ ಸಮಾಜದಲ್ಲಿ. ಈ ದೃಷ್ಟಿಯಿಂದ ತಗೊಂಡಾಗ ರಾಮ ಇದ್ದಿದ್ದು ಸತ್ಯ, ಆದರೆ ದ್ವಾಪರಯುಗದ ಯಾರು ಪಾಂಡವರು ಕೌರವರ ಹಂತದ ಹೊತ್ತಿಗೆ ಸಮಾಜದಲ್ಲಿ ಮರ್ತು ಹೋಗ್ಬಿಟ್ಟಿರ್ಬೋದು. ಯಾಕೆ ಅಂದರೆ ನಾನು ಇಷ್ಟೊತ್ತು ಹೇಳಿದ ಕಾರಣದಿಂದ, ಅದು ಯುಗದ ಒಂದು ಕೊನೆಯ ಭಾಗ ಆಗಿದ್ದರಿಂದ, ಧರ್ಮದ ವಿಪ್ಲವವೇ ಆಗಿರೋ ಅಂಥ ಸಂದರ್ಭ ಆಗಿದ್ದರಿಂದ ಅಂತ. ಇದು ಒಂದು ಘಟ್ಟ ತೀರ್ಮಾನಕ್ಕೆ. ಇನ್ನೊಂದು ಘಟ್ಟ, ಈ ಉದಾಹರಣೆಗೆ ನೋಡಿ, ನಮ್ಮ 2020ನೇ ವರ್ಷದ ಹಿಂದಕ್ಕೆ ಯೇಸು ಅನ್ನುವಂಥ ಒಂದು ಅಸ್ತಿತ್ವ ಇರಲಿಲ್ಲ. ಇವತ್ತಿಗೆ 100% ಒಂದು 80% ಜನರಲ್ಲಿ ಯೇಸು ಅನ್ನುವಂಥವ್ರು ಒಬ್ಬ ಪೂಜನೀಯ ಸ್ಥಾನದಲ್ಲಿ ಇದ್ದಾರೆ. ಮತ್ತು ಮುಂದಿನ ಒಂದು ವರ್ಷದಲ್ಲಿ ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಅಸ್ತಿತ್ವವೇ ಗೊತ್ತಿಲ್ಲದೆ ಇರೋ ಹಂಗೆ ಆಗ್ಬಿಡ್ಬೋದು. ಹಾಗೇನೇ ಅಂದರೆ ಯುಗದ 1ನೇ ಪಾದದಲ್ಲಿರುವಂಥ ಕಲಿಯುಗದಲ್ಲೇ ಹೀಗಾಗುತ್ತೆ ಅಂತಾದಾಗ, ದ್ವಾಪರಯುಗದ 8 ಲಕ್ಷ ದೀರ್ಘಾವಧಿಯ ಒಂದು ಯುಗವಾದ ದ್ವಾಪರಯುಗದಲ್ಲಿ ಅದರ ಕಡೆ ಭಾಗದಲ್ಲಿ ಇನ್ನು ದೇವತಾ ಧರ್ಮದ ದೌರ್ಜನ್ಯ ವಿರೋಧಗಳು ಅಥವಾ ನಾಸ್ತಿಕ್ಯವಾದಗಳು ಎಷ್ಟರ ಮಟ್ಟಿಗೆ ನಡೆದಿರಬಹುದು. ಆ ದೃಷ್ಟಿಯಲ್ಲಿ ನಾವು ಇದನ್ನು ಪರಿಗಣಿಸಬಹುದು.
ಇನ್ನು ಎರಡನೇ ಪಾಯಿಂಟಿಗೆ ಬರಬೇಕು. ಇನ್ನೊಂದು ದೃಷ್ಟಿಕೋನದಲ್ಲಿ ಇದನ್ನು ಇನ್ನೊಂದು ಮಜಲಿನಲ್ಲಿ ನೋಡೋದಾದರೆ, ವ್ಯಾಸರು ಬರೆದಿರೋ 1,00,000 ಶ್ಲೋಕದಲ್ಲಿ ಇದೆಯಾ ಇಲ್ವಾ ಅಂತ ನಾವೀಗ ಬರಬೇಕು ಮೂಲ ಪ್ರಶ್ನೆ ಅಂತ ತಗೊಂಡು. ಅದಕ್ಕೆ ನನ್ನ ಅತ್ಯಂತ ಅಲ್ಪ ತಿಳುವಳಿಕೆಯಲ್ಲಿ ನಾನು ಇದರ ಬಗ್ಗೆ ತಿಳ್ಕೊಂಡಂಥ ರೀತಿಯಲ್ಲಿ ಇವತ್ತಿಗೆ ಬದುಕಿರುವಂಥ ಯಾವ ಪಂಡಿತರನ್ನೇ ಆಗಲಿ ಕೇಳಿದಾಗ ಅಥವಾ ಅದರ ಬಗ್ಗೆ ಒಂದು ವಿಚಾರವನ್ನು ಮಾಡಿದಾಗ ತಿಳಿದು ಬರುವ ಒಂದು ಸತ್ಯ ಏನು ಅಂದರೆ, 1,00,000 ಶ್ಲೋಕವನ್ನು ಅಧ್ಯಯನವನ್ನು ಮಾಡಿ ಅರ್ಥಸಹಿತವಾಗಿರುವಂಥವರು ಯಾರೂ ಇಲ್ಲ ಅನ್ನೋಷ್ಟು ವಿರಳವಾಗಿದ್ದಾರೆ. ಎಲ್ಲೋ 4 ಅಧ್ಯಾಯ, ಒಂದು ಪರ್ವ ಅಥವಾ ಇನ್ನೊಂದು ಪರ್ವ ಓದೋದಲ್ಲ, ವ್ಯಾಸಪ್ರಣೀತವಾದಂತಹ ಮೂಲ ಶ್ಲೋಕಗಳನ್ನು ಓದಿ ಅದನ್ನು ಅರ್ಥವನ್ನು ಪಡ್ಕೊಳ್ಳೋವಂಥವರು 1,00,000ವನ್ನು ಪೂರ್ತಿ ಅಧ್ಯಯನ ಮಾಡಿರೋರು ಯಾರೂ ಸಿಕ್ಕಲ್ಲ ಅನ್ನೋಷ್ಟರ ಮಟ್ಟಿಗೆ ಇದ್ದಾರೆ ಅಂತಾದಾಗ, ಆ 1,00,000 ಶ್ಲೋಕದಲ್ಲಿ ಏನಿದೆ ಏನಿಲ್ಲ ಅಂತ ತೀರ್ಮಾನ ಹೇಗೆ ಮಾಡೋದು? ಈಗ ರಾಮಾಯಣವನ್ನಾದರೂ ವಾಲ್ಮೀಕಿ ರಾಮಾಯಣವನ್ನು ರಾಮೋತ್ಸವ ಅನ್ನುವಂಥದ್ದು ಚಾಲ್ತಿಗೆ ಬಂದುಬಿಡ್ತು ಸಮಾಜದಲ್ಲಿ. ಹಾಗಾಗಿ ಅಲ್ಲೊಂದು ರಾಮೋತ್ಸವದಲ್ಲಿ ರಾಮಾಯಣ ಪಾರಾಯಣ ಅನ್ನೋದು ಚಾಲ್ತಿಗೆ ಬಂತು. ಅಟ್ಲೀಸ್ಟು ಅಲ್ಲಿ ಒಂದಷ್ಟು ವಿಷಯಗಳಾದ್ರು ಬರುತ್ತೆ ಪಾರಾಯಣಗಳು ಅಂತ. ಆದರೆ ಮಹಾಭಾರತಕ್ಕೆ ಅವಕಾಶವೂ ಇಲ್ಲದೆ ಇರೋದರಿಂದ, ಆ ಅವಕಾಶವೂ ಇಲ್ಲದೇ ಇರೋದರಿಂದ 1,00,000 ಶ್ಲೋಕವನ್ನು ಓದಿರೋರೇ ಇಲ್ಲ ಅಂತ ಆದಮೇಲೆ, 1,00,000 ಶ್ಲೋಕದಲ್ಲಿ ಏನಿದೆ ಅಂತಲೇ ಏನಿಲ್ಲ ಅಂತಲೇ ನಾವು ಗೊತ್ತಿಲ್ಲ ಅಂತ ಆದಮೇಲೆ ನಾವು ಯಾವ ಪ್ರಶ್ನೆಯನ್ನು ಎತ್ಕೊಳ್ಳೋಕ್ಕಾಗುತ್ತೆ ಅಥವಾ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ದೃಷ್ಟಿಕೋನದಿಂದ ಕೊಡೋಕ್ಕಾಗತ್ತೆ ಅನ್ನೋದು ಪ್ರತಿಯಾದಂಥ ಒಂದು ಪ್ರಶ್ನೆಯಾಗಿ ಉದ್ಭವವಾಗುತ್ತೆ. ಕೆಲವು ಗೊತ್ತಿಲ್ಲ, ಎಷ್ಟು ಪರ್ವದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ. ವ್ಯಾಸರು ಬರದೇ ಇರ್ಬೋದು, ಒಂದು 25 ಪರ್ವಗಳಲ್ಲಿ ಬರೆದಿರ್ಬೋದು, ಅಥವಾ 1,000 ಶ್ಲೋಕದಲ್ಲಿ ರಾಮನ ವರ್ಣನೆ ಮಾಡಿರ್ಬೋದು, ಗೊತ್ತಿಲ್ಲ. ಅಥವಾ ಮಾಡಿದಾರಾ ಇಲ್ವಾ ಗೊತ್ತಿಲ್ಲ. ಯಾಕೆ 1,00,000 ಶ್ಲೋಕವನ್ನು ಯಾರು ಓದಿಲ್ಲ, ಅರ್ಥಸಹಿತವಾಗಿ ಓದಿಲ್ಲ. ಇದು ಹಾಗಾಗಿ ಏನಾಗುತ್ತೆ, ನಾವೆಲ್ಲ ಇವತ್ತು ಯಾವುದನ್ನು ಇಟ್ಕೊಂಡು ಮಹಾಭಾರತ ಅಂತ ಮಾತಾಡ್ತಿದ್ದೇವೆ? ನಾವೆಲ್ಲ ನೋಡಿದಂಥ ಯಾರು ಮಹಾಭಾರತವನ್ನು ನಿರ್ದೇಶನ ಮಾಡಿ ತೋರಿಸಿದಾರಲ್ಲ ಟಿ ವಿಗಳಲ್ಲಿ, ಅವರ ಚಿತ್ರವನ್ನು ಇಟ್ಟುಕೊಂಡು ಆ ಮಹಾಭಾರತವನ್ನು ಇಟ್ಟುಕೊಂಡು ನಮ್ಮ ಪ್ರಶ್ನೆಗಳು ಉದ್ಭವವಾಗ್ತಿದೆ. ಅದರ ಮೂಲ ಅಲ್ಲೇ ತಪ್ಪಾಗುತ್ತೆ. ಯಾಕೆ ಅಂದರೆ, ನಾವು ಟಿ ವಿಲಿ ನೋಡುವಂಥ ಮಹಾಭಾರತ ಕೇವಲ 40 ಗಂಟೆ 50 ಗಂಟೆಯಲ್ಲಿ ಮುಗಿಯುವಂಥ ಒಂದು ಸರಣಿಗಳದು. 1,00,000 ಶ್ಲೋಕ ಇರುವಂಥದ್ದನ್ನು 40 ಗಂಟೆಯಲ್ಲಿ ಕಟ್ಕೊಡೋಕ್ಕಾಗತ್ತೆ ಪಿಕ್ಚರನ್ನು? ಸಾಧ್ಯವೇ ಇಲ್ಲ. ಹಾಗಾಗಿ ಆ ನಿರ್ದೇಶಕ ಮಹಾಭಾರತವನ್ನು ಯಾವ ದೃಷ್ಟಿಕೋನದಲ್ಲಿ ತಗೊಂಡಿದ್ದಾನೆ, ಯಾವ್ಯಾವ ಭಾಗವನ್ನು ಅವನ ಆದ್ಯತೆಯಾಗಿ ಪರಿಗಣಿಸಿದ್ದಾನೆ, ಅವನಿಗೆ ಯಾವುದು ಮುಖ್ಯ ಅನಿಸ್ತೋ ಅದ್ರ ಮೇಲೆ ಆ ಚಿತ್ರ ಬಂದಿದೆಯೇ ಹೊರತು ಮಹಾಭಾರತ ಅನ್ನುವಂಥದ್ದು ವ್ಯಾಸರ 1,00,000 ಶ್ಲೋಕವನ್ನು ಆವರಿಸ್ಕೊಂಡಿದೆಯಾ ಮಹಾಭಾರತ ಅಂದರೆ ಖಂಡಿತ ಇಲ್ಲ. ಹಾಗಿರೋವಾಗ ನಾವುಗಳಿವತ್ತು ಚಿಂತನೆ ಮಾಡೋದು, ಸಂದೇಹಗಳನ್ನು ಕೇಳೋದು ಅಥವಾ ಉತ್ತರವನ್ನು ಕೊಡೋದು ಯಾವುದೇ ಆದರೂ ಕೂಡ ಎರಡೂ ಪಕ್ಷಗಳಲ್ಲಿ ನಾವು ನೋಡಿರೋಂಥ ಟಿ ವಿ ಮಹಾಭಾರತ, ಟಿ ವಿ ರಾಮಾಯಣದಲ್ಲೇ. ಆದರೆ ಅದು ಸರಿಯಾದಂಥ ನಡವಳಿಕೆ ಆಗೋದೇ ಇಲ್ಲ, ಸರಿಯಾದಂಥ ತಾರ್ಕಿಕವಾದಂಥ ಅಂತ್ಯಕ್ಕೆ ಬರೋದೇ ಇಲ್ಲ ವಾದ. ಯಾಕೆ ಅಂದರೆ, ನಾವು ನೋಡಿರೋಂಥ ಟಿ ವಿ ಮಹಾಭಾರತಕ್ಕೂ ವ್ಯಾಸ ಬರೆದಿರೋಂಥ 1,00,000 ಶ್ಲೋಕದ ಮಹಾಭಾರತಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ಬೋದು, ಅಥವಾ ತುಂಬ ಜಗಜಾಂತರ ಇದೆ ಅಂತ ಹೇಳ್ಬೋದು. ಹಾಗಾದರೆ ಟಿ ವಿಲಿ ತೋರಿಸಿದವರು ವ್ಯಾಸರು ಹೇಳಿರೋದನ್ನು ಬಿಟ್ಟು ಸುಳ್ಳು ಹೇಳಿದ್ರಾ ಮಹಾಭಾರತನ ಅಂದರೆ ಇಲ್ಲ. ಟಿ ವಿಯಲ್ಲಿ ತೋರಿಸಿರುವಂತಹ ಮಹಾಭಾರತ ಸುಳ್ಳಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ತೋರಿಸಿಲ್ಲ. 1,00,000 ಶ್ಲೋಕದ ಅರ್ಥವನ್ನು, ಎಷ್ಟು ಕಥೆಯನ್ನು ಅದನ್ನು ಆವರಿಸ್ಕೊಂಡಿರ್ಬೋದು. 1,00,000 ಶ್ಲೋಕ ಇದೆ ಅಂತ ಆದಮೇಲೆ ಆ ಇಡೀ ಎಷ್ಟು ವಿಷಯಗಳನ್ನು ಅಡಕವಾಗಿಟ್ಟಿರ್ಬೋದು ವ್ಯಾಸರು. ಇವರು 40 ದಿನದಲ್ಲಿ ಅದನ್ನು ಹೇಗೆ ತೋರ್ಸೋಕ್ಕೆ ಸಾಧ್ಯ, 40 ಸಂಚಿಕೆಯಲ್ಲಿ? ಹಾಗಾಗಿ ಟಿ ವಿಲಿ ಬಂದಿರೋ ಮಹಾಭಾರತ ಸುಳ್ಳಲ್ಲದೆ ಇರ್ಬೋದು, ಅದರ ಪರಿಪೂರ್ಣತೆಯನ್ನು ನಮಗೆ ವಿಷಯವನ್ನು ಕಟ್ಟಿಕೊಡಲ್ಲ. ಈ ದೃಷ್ಟಿಯಲ್ಲಿ ನಾವುಗಳು ಟಿ ವಿ ಮಹಾಭಾರತವನ್ನು ನೋಡ್ಕೊಂಡ್ಬಿಟ್ಟು ಪ್ರಶ್ನೆ ಎತ್ತಿದ್ರೆ ಅದಕ್ಕೆ ಉತ್ತರ ಯಾವಾಗಲೂ ಸಿಗೋದೇ ಇಲ್ಲ. ಪ್ರಶ್ನೆಯಾಗೇ ಉಳ್ಕೊಳ್ಳುತ್ತೆ. ಈ ದೃಷ್ಟಿಯಲ್ಲಿ ಎರಡನೇದು ಮೂರನೇ ಮಜಲೆಯಾಗಿ ತಗೊಳ್ತೇನೆ. ಮತ್ತು ವ್ಯಾಸರು ಕೂಡ ಶಂತನುವಿಂದ ತಗೊಂಡು ಅಥವಾ ಚಂದ್ರವಂಶದಿಂದ ತಗೊಂಡು ಅವರು ಬರೆದಿರಬಹುದು 1,00,000 ಶ್ಲೋಕದಲ್ಲಿ. ಬರೆದು ಕಡೆಗೆ ಎಲ್ಲಿವರೆಗೆ ಬಂದರು, 2 ಕುಟುಂಬಗಳ, ಒಂದು ವಂಶದ 2 ಕುಟುಂಬಗಳ ಕೇಂದ್ರೀಕೃತವಾದ ಕಥೆಗೆ ಬಂದರು. ಅದಕ್ಕೆ ಕೃಷ್ಣನನ್ನು ಪ್ರಭಾವವಾಗಿ ತಗೊಂಡ್ರು. ನಂತರದಲ್ಲಿ ಅವರ ಎಲ್ಲ ಅವನತಿಗಳ ಕಡೆಯವರೆಗೂ ತೋರಿಸಿದ್ರು. ಅಲ್ಲಿಗೆ
ಅವರು ಕೊಟ್ಟಂತಹ 1,00,000 ಶ್ಲೋಕದಲ್ಲಿ ದ್ವಾಪರಯುಗದ 8,00,000 ಚಿಲ್ಲರೆಯ ವರ್ಷದ ಕಾಲದ ಪರಿಚಯವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಹೇಗೆ ನಂಬೋದು? 1,00,000 ಶ್ಲೋಕದಲ್ಲಿ ಕೊಟ್ಟಿದ್ದಾರಾ ಇಲ್ವಾ ಅಂತ ಕೇಳೋಕ್ಕೂ ನಮ್ಮ ಹತ್ರ ಗೊತ್ತಿಲ್ಲ, ಏಕೆಂದರೆ 1,00,000 ಶ್ಲೋಕ ಓದಿಲ್ಲ. ಇದು ಒಂದು ಭಾಗ. ಇನ್ನೊಂದು ಭಾಗ 8,00,000 ಚಿಲ್ಲರೆ ಇರುವಂಥ ವಿಸ್ತಾರವಾದಂಥ ದ್ವಾಪರಯುಗದ ಎಲ್ಲವನ್ನೂ ಅವರು ಇಡೀ ದ್ವಾಪರಯುಗದ ಡಾಕ್ಯುಮೆಂಟ್ರಿ ಕೊಟ್ಟಿಲ್ಲ. ಮಹಾಭಾರತ ಅಂದರೆ ಒಂದು ಘಟನಾವಳಿಗಳ, ಒಂದು ವಂಶದ ಅಥವಾ ಒಂದಷ್ಟು ನಿರ್ದಿಷ್ಟವಾದಂತಹ ಪ್ರಸಂಗಗಳ ಕಾಲಾವಧಿಯ ಒಂದು ಚಿತ್ರಣ. ಹಾಗಾಗಿ ನಾವು ವ್ಯಾಸಪ್ರಣೀತವಾದಂತಹ 1,00,000 ಶ್ಲೋಕದಿಂದ ಇರುವಂತಹ ಮಹಾಭಾರತವನ್ನು ದ್ವಾಪರಯುಗದ ಚಿತ್ರಣ ಅಂತ ನಾವು ತಗೊಳ್ಳೋ ಅಗತ್ಯವೂ ಇಲ್ಲ. ಹೀಗಾಗಿ ದ್ವಾಪರಯುಗದ ಮೊದಲು ಕಾಲಾವಧಿಗಳಲ್ಲಿ ಶ್ರೀರಾಮನ ಚೆನ್ನಾಗೇ ಉತ್ಸವಾದಿಗಳನ್ನು ಮಾಡಿರ್ಬೋದು ಜನರು ಸಮಾಜದಲ್ಲಿ. ಕಡೆಗೆ ನಾನು ಈ ಹಿಂದೆ ಹೇಳಿದ ಹಾಗೆ ಕಡೆಯ ಹಂತದಲ್ಲಿ ಎಲ್ಲ ಧರ್ಮವನ್ನು ಬಿಡ್ತಾರೆ ಜನರು ಅನ್ನುವಂಥದ್ದು ಇಟ್ಕೊಂಡಾಗ ಮಹಾಭಾರತ ಹುಟ್ಕೊಳ್ಳೋ ಹೊತ್ತಿಗೆ ಅಥವಾ ಈ ಗ್ರಂಥ ಹುಟ್ಟೋ ಹೊತ್ತಿಗೆ ಅಥವಾ ಪಾಂಡವರ ಕೌರವರ ಪ್ರಸಂಗದ ಹೊತ್ತಿಗೆ, ಜೀವಿತ ಕಾಲದ ಹೊತ್ತಿಗೆ ಎಲ್ಲ ಬಿಟ್ಟಿರಬಹುದೇ ಹೊರತು, ರಾಮನ್ನೂ ಮರ್ತಿರ್ಬೋದು, ಇನ್ನೊಬ್ಬನ್ನು ಮರ್ತಿರಬಹುದೇ ಹೊರತು ದ್ವಾಪರಯುಗದ ಮೊದಲ 7,00,000 ವರ್ಷಗಳು ಅಥವಾ ಮೊದಲ 5,00,000 ವರ್ಷಗಳು ಅಥವಾ ಮೊದಲು 2,00,000 ವರ್ಷಗಳು ಚೆನ್ನಾಗಿಯೇ ಧರ್ಮ ವಿಜೃಂಭಿಸಿರ್ಬೋದು. ಆ ಕಾಲದಲ್ಲಿ ಶ್ರೀರಾಮನ ಬಗ್ಗೆ ಅತ್ಯಂತ ಉನ್ನತವಾದಂತಹ ಆಚರಣೆಗಳು, ಅವನ ತತ್ವಗಳ ಆಚರಣೆಗಳು ಇದೆಲ್ಲ ನಡೆದೇ ಇರಬಹುದಲ್ಲ. ಈಗ ನಮ್ಮಲ್ಲೇ ತಗೊಳ್ಳಿ, ಮೊದಲು ಕಲಿಯುಗದಲ್ಲಿ ಈಗ 500 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಈ 50 ವರ್ಷದ ಹಿಂದೆ ಹೇಗಿತ್ತು ಧರ್ಮದ ಡೆಫಿನಿಷನ್ನು, ಈಗ ಹೇಗಿದೆ, ಧರ್ಮದ ಆಚರಣೆಗಳು 25 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ. ಸೊ ಡೆಫಿನಿಷನ್ ಚೇಂಜ್ ಆಗ್ತಾ ಇದೆಯಲ್ಲ. ಇನ್ನು ಮೊದಲನೇ ಪಾದದಲ್ಲಿರುವಂಥ ನಾವು ಕಲಿಯುಗದವ್ರಿಗೆ ನಿನ್ನೆ ಹೀಗಿರುವಾಗ ದ್ವಾಪರಯುಗದ 8,00,000 ವರ್ಷದ ಕೊನೆಯ ಭಾಗದಲ್ಲಿ ಘಟನೆಗಳನ್ನು ಕಟ್ಟಿಕೊಡುವಂಥ ಮಹಾಭಾರತ ಗ್ರಂಥದಲ್ಲಿ ರಾಮನ ಪ್ರಸ್ತಾಪ ಇಲ್ಲದೇ ಇದ್ದರೂ ಕೂಡ, ಇದೆಯೋ ಇಲ್ವೋ ಗೊತ್ತಿಲ್ಲ, 1,00,000 ಶ್ಲೋಕ ಓದಿಲ್ವಲ್ಲ, ಒಂದು ವೇಳೆ ಇಲ್ಲ ಅಂತಲೇ ಅಂದ್ಕೊಂಡ್ರೂ ಕೂಡ ಆ ಸಮಯದಲ್ಲಿ ನಿಜವಾಗಲೂ ರಾಮನ್ನ ಮರ್ತಿದ್ರೂ ಸಹ ಅದು ಕೂಡ ಸಹಜವೇ ಅಂತಲೇ ಆಗುತ್ತೆ. ಯಾಕೆ? ಅದು ಯುಗದ ಅಂತ್ಯದಲ್ಲಿ ಧರ್ಮವೇ ನಿಂತು ಹೋಗುತ್ತೆ, ಧರ್ಮದ ಎಲ್ಲನೇ ಎಲ್ಲರೂ ಮೀರ್ತಾರೆ ಜನ ಅಂತಿರೋದ್ರಿಂದ ಆವಾಗ ರಾಮನ್ನು ಸಹಜವಾಗಿ ಮರ್ತು ಹೋಗಿರ್ಬೋದು ಜನರು. ಈ ಎಲ್ಲ ದೃಷ್ಟಿಯಲ್ಲಿ ತಗೊಂಡು ನಾವು ನೋಡಬೇಕಾಗತ್ತೆ. 1,00,000 ಶ್ಲೋಕ ಓದಬೇಕು, ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಟಿ ವಿಯ ಮಹಾಭಾರತವನ್ನು ನೋಡಿ ಪ್ರಶ್ನೆ ತಗೊಂಡು ಅಥವಾ ಉತ್ತರ ತಗೊಳ್ಳೋಕ್ಕೆ ಎರಡೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ 1,00,000 ಶ್ಲೋಕದಲ್ಲಿ ಮಾತ್ರವೇ ವ್ಯಾಸ ಮೂಲ ಇರೋದು, ಅದರಲ್ಲಿ ತಿಳ್ಕೊಳ್ಬೇಕು. ಅದು ಒಂದು ಭಾಗ. ಎರಡನೇ ಭಾಗ, ನಿಜವಾಗಲೂ 1,00,000 ಶ್ಲೋಕದಲ್ಲೂ ಕೂಡ ಇಲ್ಲ ಅಂತಲೇ ಅಂದ್ಕೊಂಡ್ರೂ ನಾವು ಆಶ್ಚರ್ಯ ಪಡೋಗೋಜಿಲ್ಲ. ಯಾಕೆ ಅಂದರೆ ಯುಗದ ಅಂತ್ಯಭಾಗದಲ್ಲಿ ಇಡೀ ಧರ್ಮ ಕುಸಿದು ಹೋಗುತ್ತೆ ಅಂತಲೇ ಹೇಳೋದ್ರಿಂದ ಆ ಸಮಯದಲ್ಲಿ ರಾಮನೇನು ಎಲ್ಲ ದೇವತೆಗಳು ಕೂಡ ಸಾಕಾರ ಸ್ವರೂಪವಾಗಲಿ, ನಿರಾಕಾರ ಸ್ವರೂಪವಾಗಲಿ, ಧ್ಯಾನ ಮಾರ್ಗ ಆಗಲಿ, ತಪಸ್ಸಿನ ಮಾರ್ಗ ಆಗಲಿ, ಹೋಮದ ಮಾರ್ಗ ಆಗಲಿ, ಸಾಕಾರ ಮೂರ್ತಿಗಳ ಪೂಜೆಗಾಗಲಿ ಎಲ್ಲವೂ ನಶಿಸಿ ಹೋಗುತ್ತೆ ಅಂತ ಇರೋದರಿಂದ ಧರ್ಮದ ಪಾಂಡವರ ಕೌರವರ ಜೀವನದ ಘಟ್ಟ ದ್ವಾಪರಯುಗದ ಅಂತ್ಯವೇ ಆದ್ದರಿಂದ ಅದು ಸಹಜ ಅಂತಲೇ ತೊಗೋಬೋದು. ಅಲ್ಲಿ ರಾಮನ್ನೂ ಮರೆತರೂ ಏನು ಸಹಜವಿಲ್ಲ, ಆಶ್ಚರ್ಯವಿಲ್ಲ. ಮೂರನೇದು, ದ್ವಾಪರಯುಗದ ಮೊದಲನೇ 2-3 ಲಕ್ಷ 4 ಲಕ್ಷ ವರ್ಷದಲ್ಲಿ ರಾಮ ಚೆನ್ನಾಗಿ ವಿಜೃಂಭಣೆಯಾಗಿದ್ದಿರ್ಬೋದು. ಯಾಕೆ? ಧರ್ಮ ಆವಾಗ ಚೆನ್ನಾಗಿರುತ್ತೆ ಯುಗದ ಆರಂಭಗಳಲ್ಲಿ ಅಂತ. ಸೊ ಎಲ್ಲ ಶಾಸ್ತ್ರಗಳ ಉಲ್ಲೇಖವನ್ನು ಇಟ್ಕೊಂಡು ನಾವು ಇಷ್ಟರ ಮಟ್ಟಕ್ಕೆ ತೀರ್ಮಾನಕ್ಕೆ ಬರಬಹುದು. ಇನ್ನು ರಾಮ ಇದ್ದನ ಇಲ್ವಾ ಅನ್ನೋ ವಿಷಯಕ್ಕೆ ಬರೋದಾದರೆ ರಾಮನೇ ಇದ್ದನ ಇಲ್ವಾ ಅಂತ ನಮ್ಮ ಪರಂಪರೆಯಲ್ಲಿ ಇವತ್ತಿನವರೆಗೆ ಯಾರು ನಿಜವಾದ ಮಹಾತ್ಮರುಗಳು ಆಗಿ ಹೋಗಿದ್ದಾರೋ, ಸಮಾಜ ಯಾರನ್ನು ನಿಜವಾದ ಮಹಾತ್ಮರು ಅಂತ ಗುರುತಿಸಿದೆಯೋ ಆ ಯಾವ ಮಹಾತ್ಮರಲ್ಲಿ ಒಬ್ಬರೂ ಕೂಡ ರಾಮ ಇರಲಿಲ್ಲ, ರಾಮ ಅನ್ನೋದೊಂದು ಸುಳ್ಳು ಅಂತ ಒಬ್ಬರು ನಿಜವಾದ ಮಹಾತ್ಮರುಗಳು, ಸಂತರು, ಅವಧೂತರು, ಗುರು ಸ್ವರೂಪರು ಯಾರೂ ಕೂಡ ಹೇಳಲಿಲ್ಲ. ಒಬ್ಬರು ಹೇಳಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಬದಲಿಗೆ ಯಾರ್ಯಾರು ಮಹಾತ್ಮರಾಗಿ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಅವರ ಜೀವಿತದ ಅವಧಿಯಲ್ಲಿ ಅವರ ಉಪದೇಶಗಳಲ್ಲಿ ರಾಮನ ಆದರ್ಶವಾಗಿ ತಮ್ಮ ಶಿಷ್ಯರಿಗೆ ಕೊಟ್ಟಿದ್ದಾರೆ. ರಾಮನಾಮನ ಇಟ್ಕೊಳ್ಳಿ, ರಾಮನ ಆದರ್ಶವನ್ನು ಇಟ್ಕೊಳ್ಳಿ ಅಂತಲೇ ಅವರ ಶಿಷ್ಯ ಪರಂಪರೆಗೆ ಬೋಧಿಸಿದ್ದಾರೆ. ಇಷ್ಟು ಸಾಕು ನಮಗೆ. ನಮ್ಮ ಸಂತ ಪರಂಪರೆ, ನಮ್ಮ ಗುರು ಪರಂಪರೆಗಳು
ಇಷ್ಟರ ಮಟ್ಟಿಗೆ ರಾಮನನ್ನು ಇದೆ ಅಂತ ನಮಗೆ ರಾಮನಾಮದ ಬಗ್ಗೆ ರಾಮನ ವಿಷಯದ ಬಗ್ಗೆ ಹೇಳಿದ್ದಾರೆ ಅನ್ನೋ ಒಂದು ವಿಷಯ ಸಾಕು, ನಮಗೆ ಅದಕ್ಕಿಂತ ಇನ್ಯಾವ ಸಂಶೋಧನೆಗಳು ಬೇಕಿಲ್ಲ. ಮತ್ತು ಯಾವ ಒಬ್ಬನೇ ಒಬ್ಬ ಸಂತನೂ ಕೂಡ ರಾಮನ ವಿರುದ್ಧವಾಗಿ ಮಾತಾಡಿಲ್ಲ ಅನ್ನೋಷ್ಟೇ ಸಾಕು. ರಾಮಚಂದ್ರ ಸ್ವಾಮಿ ಇದ್ದರು, ಅವತಾರವಾಗಿದ್ದರು, ಅವರು ಅದ್ಭುತವಾಗಿದ್ದರು, ಅವರು ಅದ್ಭುತವಾದ ಜೀವನವನ್ನು ನಡೆಸಿದ್ರು, ಧರ್ಮದ ಸ್ವರೂಪದಲ್ಲಿ ನಡೆದರು ಅನ್ನೋಷ್ಟಕ್ಕೆ ನಾವು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಂಬಿಕೊಳ್ಳೋಕ್ಕೆ ಯಾವ ಅಡ್ಡಿಯೂ ಇಲ್ಲ. ಧನ್ಯವಾದಗಳು.